ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ಶೂ ಎಸೆದು ಅವಮಾನ ಮಾಡಿರುವ ವಕೀಲ ರಾಕೇಶ್ ಕಿಶೋರ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಪಟ್ಟಣದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ವಕೀಲನ ವಿರುದ್ಧ ಘೋಷಣೆ ಕೂಗಿ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬಂಧುಗಳೇ, ಭಾರತ ದೇಶದಲ್ಲಿ ಇದೊಂದು ಕರಾಳ ದಿನ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಈ ರಾಕೇಶ್ ಕಿಶನ್ ಅಂತಕ್ಕಂಥ ಒಬ್ಬ ವಕೀಲ, ಕಿಶೋರ್ ಅಂತಕ್ಕಂಥ ವಕೀಲ ಮತ್ತು ಅವನ ತಂಡ ಏನು ಭಾರತ ದೇಶದಲ್ಲಿ ಎಷ್ಟು ಜನ ವಕೀಲರ ಸಂಕುಲ ಇದೆ, ಅವರೆಲ್ಲರೂ ಕೂಡ ಅಧ್ಯಯನ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಕಾನೂನುಗಳನ್ನ. ಅದೇ ಕಾನೂನುಗಳನ್ನು ರಚನೆ ಅಧ್ಯಯನ ಮಾಡ್ಕೊಂಡು ಹೋಗಿ ಈ ದೇಶದ ಅತ್ಯುನ್ನತ ಹುದ್ದೆ ಆದಂಥ CJI ಆದಂತಕ್ಕಂಥ ಏನು ನಮ್ಮ ಗವಾಯಿಯವರು ಇದ್ದಾರೆ, ಗವಾಯಿಯವ್ರ ಮೇಲೆ ಎತ್ತಿರ್ತಕ್ಕಂಥ ಮೆಟ್ಟಲ್ಲ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಮೇಲೆ ಎತ್ತಿರ್ತಕ್ಕಂಥ ಮೆಟ್ಟು ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ನಾವು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ವಿರೋಧಿಸ್ತಾರೆ ಅನ್ನೋದನ್ನ ಈ ಪ್ರಕರಣವನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಜಾಗೃತಿ ಆಗಬೇಕಾಗತ್ತೆ. ಇವನನ್ನ ದೇಶದಲ್ಲಿ ಯಾವ ಪಕ್ಷದ ನಾಯಕರುಗಳು ಕೂಡ ಇವನ ಬೆನ್ನೆಲುಬೆ ನಿಂತಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಯಿಂದ ಹಿಡಿದು ರಾಜ್ಯದ ವಿರೋಧ ಪಕ್ಷದ ನಾಯಕರ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಇವನಿಗೆ ಚೀಮಾರಿಯನ್ನು ಹಾಕಿದ್ದಾರೆ. ಈ ದೇಶದ ಸಂವಿಧಾನದ ಕಾಲಂಗಳನ್ನ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಇವನು ಬದುಕಲಿಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ. ಈ ನಾಯಿನ ಈ ದೇಶವನ್ನು ಬಿಟ್ಟು ಹೊರಗಡೆ ಹಾಕಬೇಕು, ಇವನಿಗೆ ಮರಣದಂಡ ವಿಧಿಸಬೇಕು. ಮುನ್ಸೂಚನೆಯಾಗಿ ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಎಲ್ಲ ವಿವಿಧ ಪ್ರತಿಪರ ಸಂಘಟನೆ ಮುಖಂಡರುಗಳು, ಪಕ್ಷಾತೀತ ಮತ್ತು ಜಾತ್ಯತೀತ ಎಲ್ಲರೂ ಕೂಡ ಈ ಏನು ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆ ಮೂಲಕ ಬಂದು ರಸ್ತೆ ತಡೆಯನ್ನು ಮಾಡಿದ್ದಾರೆ. ಇದಕ್ಕೆ ಬೆಂಬಲ ನೀಡಿದಂಥ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಮಿತ್ರರಿಗೆ, ಮಾಧ್ಯಮದ ಮಿತ್ರರಿಗೆ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ.